Okay, let's go. Hey guys, welcome back to the new vlog. ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿಂತಿದ್ದೀನಿ. ಏನಕ್ಕೆ ಇಷ್ಟು ಬೇಗ ತಿಂಡಿ ಅಂದರೆ, ಏನಕ್ಕೆ ಎದ್ದ ತಕ್ಷಣ ರೆಡಿಯಾಗಿ ತಿಂಡಿ ತಿಂತಿದ್ದೀನಿ ಅಂತ ಅಂದರೆ ಶಾಕ್ ಆಗಬಾರ್ದು. ಮತ್ತೆ ಅರಕಲ್ಗೂಡ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲಗೇಜ್ ಇದೆ. ಇದು ಅಂದರೆ ಹೋಗೋ ಐಡಿಯಾ ಇರಲಿಲ್ಲ, ಹೋಗಬೇಡ ಅಂತಲೇ ಹೇಳ್ತಿದ್ದಾರೆ ನನಗೆ. ಹೋಗ್ಬೇಡ, ಏನಕ್ಕೆ ಹೋಗ್ತೀಯ ಅಂತ. ಆದರೆ ನಾನು ಮನೇಲಿ ಕೂತ್ಕೊಂಡು ಏನು ಮಾಡಲಿ, ಅದಕ್ಕೇ ಸರಿ ಲಗೇಜ್ ಇದೆಯಲ್ಲ ಸ್ವಲ್ಪ ತಗೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಅಪ್ಪಂಗೆ. ಸೊ ತಿಂಡಿ ತಿಂದ್ಬಿಟ್ಟು ಮತ್ತೆ ಊರು. ನಮ್ಮ ಜೊತೆ ನಮ್ಮ ಮಾವ ಇದ್ದಾರೆ. ನಮ್ಮ ಮಾವ ನೆನ್ನೆ ಬಂದರು ಮೈಸೂರಿಂದ. ನೆನ್ನೆ ತೋರಿಸಿರ್ಲಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತೆ ಬರೀ ನೋಡಿ, ಇದಕ್ಕೆ ಹೇಳ್ತಾರೆ ಕಾಂಕ್ರೀಟ್ ಅಲ್ಲ ಉಪ್ಪಿಟ್ಟು. ಮತ್ತೆ ಇನ್ನೊಂದು ಸಮಾಚಾರ, ಅದು ಬೇರೆ ಕಾಂಕ್ರೀಟ್ ಅಲ್ಲ, ಮುಚ್ಕೊಂಡು ಏನು ತಿನ್ನೋದಮ್ಮ, ಬಾಯಿ ಬಿಟ್ಕೊಂಡು ತಾನೇ ತಿನ್ಬೇಕು. ಏನು ಮುಚ್ಕೋಬೇಕು ಅಂತ ಕರೆಕ್ಟಾಗಿ ಹೇಳು. ಮತ್ತೆ ಏನೇನು ಮಾಡಿರೋದು ಚೆನ್ನಾಗಿದೆ. ಏನು ಚೆನ್ನಾಗಿಲ್ಲ ಕಣಮ್ಮ. ಅಮ್ಮ ನೀನು ಸಾಕು, ಅಲ್ಲ ಇಂಥ ಅಡುಗೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಡು. ಆಯ್ತು, ತಿನ್ಲೇಬೇಡ. ಅಯ್ಯೋ ತಗೊಳಮ್ಮ, ಆಯ್ತು. ಈ ತರ ಅನ್ನಿಸ್ಕೊಂಡು ಯಾರು ತಿಂತಾರೆ? ಮನೆ ತಿನ್ಬಿಟ್ಟು ಸಿಗ್ತೀನಿ. ಅಮ್ಮ ಎಷ್ಟು ದಿನದಿಂದ ಹೇಳ್ತಿದ್ದಾಳಮ್ಮ ಇವಳು, ನಿಜವಾಗ್ಲೂ ಮೊನ್ನೆಯಿಂದ ನನಗೆ ಹೇಳ್ತಿರೋದು. ಮೊನ್ನೆಯಿಂದ ಅಲ್ಲ, ರಜಾ ಯಾಕೆ ಸುಳ್ಳು ಹೇಳ್ಬೇಡ ಕಣೆ. ನಿಮ್ ಕಾಲೇಜವ್ರಿಗೆ ಫೋನ್ ಮಾಡಿ ಕೇಳಣೆ. ಹೇಳಿದ್ರೆ ನೀವು ಪ್ರಾಜೆಕ್ಟ್ ಬೇಕಲ್ಲ, ಲ್ಯಾಪ್ಟಾಪ್. ಅದು ನೀನ್ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಕಿರ್ಚಾಡಿದ್ರೆ ಯಾರಿಗೆ ಅಪ್ಪನ ಕೈಲಿ ಗೊತ್ತು. ಅಪ್ಪಂಗುವ ಕೊಡು, ಚೇಂಜ್ ಇಟ್ಕೊಂಡ್ಬಿಡೋದು, ವಾಪಸ್ ಕೊಡೋದೇ ಇಲ್ಲ. ಇದನ್ನೆಲ್ಲ ಕಟ್ ಮಾಡಕ್ ಬರೀ ತಾ ಅನ್ನೋದು ಅನ್ನೋದು ಒಂಚೂರು ಇಲ್ಲ. ಅವೆಲ್ಲ ನಿನ್ ಭಾಷೆ ಅರ್ಥ ಆಗಲ್ಲ ಕಣಮ್ಮ. ಅಲ್ಲ ಕೊಡು ತಿಂಗ್ ಹೇಳ್ತೀಯ, ಹಿಂಗ್ ಕೊಡು ನೀನು. ನಾನ್ ಯಾಕಮ್ಮ ನಿನಗೆ ಕೊಡ್ಲಿ? ನಿನ್ನ ಹತ್ರ ಇರೋದನ್ನ ನಾನ್ ಖರ್ಚು ಮಾಡ್ಬೇಕು. ಇಸ್ಕೊಂಡಿರೋದು ಕೊಡ ಬೇಕು, ಖರ್ಚು. ನಿನ್ನ ಹತ್ರ ನಾನು ಏನು ಇಸ್ಕೊಂಡಿಲ್ಲ, ನೀನೇ ನನ್ನ ಹತ್ರ ಹಾಲು ಮೊಸರು ಅಂತ ಇಸ್ಕೊಂಡಿರೋದು. ಪ್ರತಿ ಸತಿನೂ ಏನ್ ಮಾಡ್ತಾರ ಗೊತ್ತಾ, ಹೋಗ್ ತಗೊಂಡ್ ಬಾ ನಾನು ನಿನಗೆ ಇಲ್ಲಿ ಕ್ಯಾಶ್ ಕೊಡ್ತೀನಿ, ಫೋನ್ ಪೇ ಮಾಡು ಅಂತ ಅಂತಾರೆ. ಅಲ್ಲಿ ಹೋಗಿ ಬಂದ್ಮೇಲೆ ಹೋಗ್ಲಿ ಬಿಡು, ಏನ್ ಕೇಳ್ತೀಯ ಮತ್ತೆ ಅದನ್ನೆಲ್ಲ ಅಂತಾರೆ. ಆ ಥರ ನಾ ಕೊಟ್ಟೆ ದೊಡ್ಡ ನಾ ಕೊಟ್ಟೆ ಅಂದ್ರೆ ನನ್ನ ಹತ್ರ ಇರೋ 300 ರೂಪಾಯಿ ಜಾಬ್ಗೆ ಇಟ್ಕೊಂಡಿರ್ತೇನೆ, 22 ರೂಪಾಯಿ ಅದೇ ಕೊಟ್ಟೆ ಅದನ್ನೇ ದೊಡ್ಡದಾಗಿ ಹೇಳ್ತಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನಮ್ಮಮ್ಮ 300 ಕೊಡೋ 300 ರೂಪಾಯಿ, 350 ರೂಪಾಯಿ, 50 ರೂಪಾಯಿ ಏನೋ ತಗೊಂಡ 300 ರೂಪಾಯಿ ನಿನಗೆ 10 ರೂಪಾಯಿ ಕೊಡ್ತೀನಿ ಕಣಮ್ಮ. ಟೀ ಕುಡ್ಕೊಂಡು ಓಡ್ ಹೋಗ್ಬಿಡು. ಟೀ ಕುಡಿತೀರಿ ಅಲ್ಲಿ, ಇಲ್ಲೇ ಕುಡ್ಕೊತೀನಿ ನಾನು. ನೀನ್ ಕಲ್ಗಚ್ ಕುಡ್ಕೊಂಡು ಓಡೋಕೆ ನೀನೇ ಸದ್ಯ ಹೋಟ್ಲ್ ಆಸೆ, ನನಗೇನು ಬೇಕಿಲ್ಲ. ಅಯ್ಯಪ್ಪ, ನೀವ್ ಯಾವ್ದಕ್ಕೂ ಆಸೆ ಮಾಡಿ ನನಗೆ ಸಾಕು. ನೀವು ಹೋಟ್ಲು ಇವಳಿಗೆ ಕಲಗಚ್ಚಿ ಕೊಡ್ತೀವಿ ನಾವು. ಅಲ್ಲಿ ಕೆಳಗಡೆ ಹಸುಗ್ ಹಾಕದ್ನ ಇವಳಿಗೆ ಹಾಕ್ತಿವಿ. ನಮ್ಮ ಮನೆ ಕಲಗಚ್ಚನ ನಾವು ಹಸುಗ್ ಹಾಕಲ್ಲ, ಇಲ್ಲಿ ಬಾಗ್ಲ ಹತ್ರ ಇಡ್ತೀವಿ. ಬಂದ್ ಕುಡ್ಕೊಂಡು ಹೋಗ್ತಾಳೆ ಇವಳೆ. ಅಲ್ಲಿ ಕಾಯ್ತಾ ಇದ್ದಾಳೆ, ಹಿಂದೆ ತಿರುಗಿ ನೋಡ್ತಾ ಇದ್ದಾಳೆ. ಅಮ್ಮ ಕಲಗಚ್ಚಿ ಇಟ್ಟಿದ್ದೀರಾ ಅಂತ. ಕುಡ್ಕತಿಯ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರಿ ಆಯ್ತು, ಟೀ ಗಿಡೀಗ ಹೊರಡೋಣ. ನೀನೇನೇ ಅಂದ್ರು ನೀನಿದು ಊಟ ತಗೊಂಡಲ್ವಾ ಹುಡಿನ? ಬೇಡ, ಏನು ಬೇಡ. ಅಪ್ಪನ ಕಡೆ ನಿಂಗಲ್ಲ, ಅಪ್ಪನ್ ಕೇಳು. ಅಪ್ಪ ಬೇಡ ಬರ್ಬೇಕು, ಕರೆಕ್ಟಾಗಿ ಕೇಳಿದ್ರೆ ನಾಡಿದ್ದು ತಗೊಂಬರ ಸಿಲಿಂಡ್ರ. ಅಮ್ಮ ಹೋಗ್ತೀನಿ ಕೊಡಮ್ಮ.
ನಾಡಿದ್ದಾದ್ರೂ ನಾಡಿದ್ದೇನು ಮಾಡ್ತೀವಿ ಗೊತ್ತಾ, ನಾವು ಎರಡೆರಡು ಜನ ಗಾಡಿ ಹಿಂದೆನೂ ಕೂತ್ಕೋಬೇಕು, ಏನು ಲಗೇಜ್ ತಗೊಂಡೋಗಕ್ಕಾಗಲ್ಲ ಕಣಮ್ಮ. ಸೊ ಗಾಯ್ಸ್, ಅವೆಲ್ಲ ಇಲ್ಲ. ಈಗ ಇಂಜಿನಿಯರಿಂಗ್ ಬಂದಾದ್ಮೇಲೆ ಮುಗೀತು. ಇನ್ನೇನು ಚಿಕ್ಕ ಮಕ್ಳಂಗೇನೆ ಮುಂದಿನ ವರ್ಷದ ಬುಕ್ ಇಸ್ಕೊಂಡು ಓದ್ಕ, ಹೋಮ್ ವರ್ಕ್ ಬರೀ, ಯೂಟ್ಯೂಬಲ್ಲಿ ವಿಡಿಯೋ ನೋಡು, ಅವೆಲ್ಲ ಮುಗೀತು. ಓ ಮಾವ ಪರವಾಗಿಲ್ಲ, ಈಗೆಲ್ಲ ಏನಿಲ್ಲ. ನೋಡಲ್ಲಿ ಗೈಸ್ 2:30 ಆಯಿತು. ನಮ್ಮಪ್ಪ ಫೋನ್ ಮಾಡ್ತೀನಿ ಹೊರಡಬೇಡ ಅಂತ ಹೇಳಿದ್ರು, ಅದಕ್ಕೆ ಹೊರಟಿರ್ಲಿಲ್ಲ. ಈಗ ಬಾ ಅಂತ ಅಂದ್ರು. ಇಷ್ಟೊತ್ತವರೆಗೂ ನಮ್ಮಮ್ಮ ಹೋಗ್ಬೇಡ ಬಿಡು, ಏನು ಹೋಗ್ತೀಯ ಅಂತ ಅಂದ್ರು. ಆದ್ರೆ ಬೇಕೇ ಬೇಕು, ಈಗ ಹೋಗ್ಲೇಬೇಕು. ಏನಕ್ಕೆ ಅಂತ ಅಂದ್ರೆ ನಮ್ಮಪ್ಪ ಮನೆದು ಕೀನೇ ಬಿಟ್ಟೋಗಿದ್ದಾರೆ. ಹಬ್ಬ ಲ್ಯಾಟ್ರಿ ನನಗೆ ಒಳ್ಳೆ ಹಬ್ಬ. ಸೊ ಬನ್ನಿ ಹೋಗೋಣ ಈಗ. ಡಬ್ಬಿ ಒಳಗೆ ಹಾಕು, ಕೈಗೆ ಕೊಡು ನನಗೆ. ಬನ್ನಿ ಹೋಗೋಣ, ಊಟ ಆಯಿತು. ಈಗ ಬಂದೆ ಮನೆಗೆ. ಊರಿಗೆ ಬಂದು ಬೀಗ ಎಲ್ಲ ತೆಗಿತಾ ಇದ್ದೀನಿ. ಇದು 2 ಕೀ ಇದೆ, ಇಲ್ಲೊಂದು ಇಲ್ಲಿ ಕೆಳಗಿದ್ದೊಂದು 2 ಲಾಕ್ ಇದೆ. ಯಾವ ಕೀ ಅಂತಲೇ ಗೊತ್ತಾಗ ಕನ್ಫ್ಯೂಸ್ ಆಗೋಗುತ್ತೆ. ಅಪ್ಪ, ಈ ಕಡೆದುವಾ? ಹಾಂ ಏನೋ ಸ್ವಲ್ಪ ಕೆಲಸ ಇದೆಯಂತೆ. ಕೆಲಸ ಅಂತ ಅಂದರೆ ಸ್ವಲ್ಪ ಪುಡಿ ಹುರಿಬೇಕು. ಅಂದರೆ ಇದು ಮಾಡ್ತೀವಿ ನಾವು, ತಿಳಿ ಸಾರಿನ ಪುಡಿ ಮತ್ತು ಹುಳಿ ಪುಡಿ, ಮೆಣಸಿನ ಪುಡಿ 2 ಮಾಡ್ತೀವಿ. ಅದಕ್ಕೆ ಅದು ಹುರಿಬೇಕಂತ. ಈ ಮನೆ ಕೀನ ತಂದಿರಲಿಲ್ಲ ನಮ್ಮಪ್ಪ, ಅದಕ್ಕೋಸ್ಕರ ನಾನು ಬಂದಿದ್ದು. ನಾನು ಬರಬೇಕು ಅಂತ ಹೇಳಿದ್ದೆ, ಅದಕ್ಕೆ ಬಂದೆ ಅಷ್ಟೇ. ಗೈಸ್ ಇಲ್ಲಿ ನೋಡ್ರಿ, ಇದು ಅಡಿಕೆ ಗಿಡಗಳು. ಅದಕ್ಕೆ ನಾವು ಅಲ್ಲಿಗೆ ಹಾಕ್ಸಿಲ್ಲ ನಮ್ಮ ತೋಟಕ್ಕೆ. ಅದಕ್ಕೆ ಅಲ್ಲಿವರೆಗೂ ಇಲ್ಲೇ ಇರಲಿ ಅಂತ ಸುಮ್ಮನೆ ಆಗಿದ್ದೀವಿ. ಇದು ಕೊಡಬೇಕು, ಹಾಕಿಸ್ಬೇಕು, ನಿಧಾನಕ್ಕೆ ಹಾಕ್ಸೋಣ ಅಂತ. ಅದಕ್ಕೆ ಡೈಲಿ ಅಂದರೆ ನಾವಿದ್ದಾಗೆಲ್ಲ ನೀರು ಹಾಕ್ತಾ ಇರ್ತೀವಿ ಇದಕ್ಕೆ. ಗೈಸ್ ಕರ್ಬೇವಿನ ಸೊಪ್ಪು ಕುಯ್ಕೊಂಬರಕ್ಕೆ ಹೇಳಿದ್ರು, ಕುಯ್ಕೊಂಡು ಬಂದಾಯಿತು. ಬರ್ತಾರೆ, ಬಂದ್ಬಿಟ್ಟು ಪುಡಿ ಹುರಿದು ಅದನ್ನ ಮಿಲ್ ಮಾಡಿಸಿ ಡೈರೆಕ್ಟ್ ಮತ್ತೆ ಹಾಸ್ಟೆಲ್. ಎಷ್ಟು ಗಂಟೆಗೆ ಬಂದೆಪ್ಪ? ಅರ್ಧ ಗಂಟೆ ಆಯಿತಾ? ನಾನು ಹಾಸನಿಂದ ಬರಬೇಕಿತ್ತಲ್ಲ, ಅದಕ್ಕೆ. ಅಪ್ಪ ಇಲ್ಲ ಅಕ್ಕಲ್ಗಳು ಹೋಗಿದ್ರೆ, ಅವ್ರ ಅಕ್ಕಲ್ಗುಡಿ ಬಂದಿದ್ದಾರೆ, ಅದಕ್ಕೆ ಅವರು ಬೇಗ. ಇಟ್ಸ್ ಓಕೆ. ಗೈಸ್ ಇದು ಅಪ್ಪ ಏನು ಪುಡಿ ಇದು? ಮೆಣಸಿನ ಪುಡಿ ಅಲ್ಲ, ಹುಳಿ ಪುಡಿ. ಇದು ಲೈಟ್ ಕಲರ್ ಇರೋದು. ಆಮೇಲೆ ಅಂದರೆ ಇದನ್ನ ಸಾಂಬಾರ್ಗೆ ಹಾಕೋದು. ಇದು ಮೆಣಸಿನ ಪುಡಿ ನಾವು ಕರಿಯೋದು, ಅಂದರೆ ತಿಳಿ ಸಾರಿನ ಪುಡಿ. ಇದು ಡಾರ್ಕ್ ಕಲರ್ ಇರೋದು. 2 ಮಿಲ್ ಮಾಡಿಸಾಯ್ತು. ಈಗ ಗೊಜ್ಜು ಕುದೀತಾ ಇದೆ, ಅದು ರೆಡಿ ಮಾಡಿಬಿಟ್ಟು ಸೀದಾ ಹಾಸನ ಹಾಲಿಸ್ಕೋಬೇಕಂತಪ್ಪ. ಹೋಗ್ಬಿಟ್ಟು ಹಾಲಿಸ್ಕೋಬೇಕು. ಹಾಲಿಸ್ಕೊಂಡು ಟೀ ಕುಡಿದು ಓಡ್ಬಿಡೋದೆ. ಹಂಗೆ ಓಡ್ರೋ ಸರ್ಜಾ ಅಡ್ಡ ಅಂತ ಓಡೋಗದೆ. ಈಗ ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಸರ್ಜಾ ಅಡ್ಡ. ಗೈಸ್ ಇದು ಹುಳಿ ಅನ್ನೋದು ಗೊಜ್ಜು ಇನ್ನೂ ಕುದೀತಾ ಇದೆ. ಇದು ನೋಡಿದ್ರೆ ಅಂದರೆ ನಾನು ಇನ್ನು ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಿತ್ತು. ಅದು ಹುಣಸೆ ಹಣ್ಣಲ್ಲಿ ಮಾಡಿರೋದ್ರಲ್ವ. ಇದು ನೋಡಿದ್ರೆ ಏನು ಅನಿಸುತ್ತೆ, ನೀವೇನು ನೆನಪಾಗ್ತಾ ಹೇಳಿದೆ ನಾವೆಲ್ಲ. ಇದು ನೋಡಿದ್ರೆ, ಈ ಕಲರ್ ನೋಡಿದ್ರೆ ಒಂದು ತಿನ್ನೋ ಐಟಮ್ ಬರ್ತಿತ್ತು. ಏನು ಅಂತ ನೀವು ಗೆಸ್ ಮಾಡಿರಿ. ಇದು ಏನು ಬರ್ತಿತ್ತು, ಏನು ಕಲರು ಅಂತ. ಬರ್ರಿ, ಇದು ಕುದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ.
ಗೈಸ್ ಟೀ ಇಟ್ಟಿದ್ದೀನಿ ಕುದೀತಾ ಇರಲಿ. ಬನ್ನಿ, ಯಾವುದೋ ಕಳ್ಗಾಡಿ ಹಾರ ನಡೀತಾ ಇದೆ. वाह क्या लड़का है, वेरी हैंडसम बॉय. ಏನಮ್ಮ ಸಮಾಚಾರ? ಹಾಯ್ ಹೇಳು. ಹಾಯ್ ಇಲ್ಲ ಹೇಳ. ಆಮೇಲೆ ಹೋಗಿದ್ದೆ ಸ್ಕೂಲ್ಗೆ, ಏನೇನು ಮಾಡಿದ್ರು? ಏನು ಮಾಡ್ತಾರ ನನ್ನನ್ನು ಕೇಳಿದ್ರೆ? ಪಾಠನೇ ಬರದ್ರಾ? ಆಮೇಲೆ ಕಲಿಯೋ. ಓ ವಾಲಿಬಾಲ್ ಆಡ್ತಾವ. ವಾಲಿಬಾಲಿಗೆ ಸೇರಿದ್ಯಾ? ಮತ್ತೆ ಹೇಳ್ದೆ ಮೊನ್ನೆ ಸೇರಿದ್ದೀನಿ ಅಣ್ಣ ಹೋಗ್ಬೇಕು ಅಂತ. ಬೇಡ ಅಂದ್ರ? ಯಾಕೆ ಏನಕ್ಕೆ ಸೇರ್ಲಿಲ್ಲ? ವಾ, ಇನ್ನೇನು ಸಮಾಚಾರ? ಏನ್ ತಿಂದೆ ಈಗ ಸಂಜೆ ಬಂದು ಸ್ಕೂಲಿಂದ? ಹಿಂಗಮ್ಮ. ಇಲ್ಲೇ ಏನಿಲ್ಲ ಅಂತ ಗೊತ್ತು. ಇಲ್ಲ ಹೇಳು, ಇಲ್ಲಿ ವಿಡಿಯೋಗೆ ಏನಾದ್ರು ಹೇಳು. ಹೇಳ ಹೇಳಲ್ವಾ? ಹುಡುಗಿ ಬಗ್ಗೆ ಅಲ್ಲ, ನಿಮ್ಮ ಹುಡುಗಿ ಬಗ್ಗೆ ಹೇಳಲ್ಲ. ನಾನು ನಿಮ್ಮ ಅಪ್ಪಂಗೆ ಓಕೆ ಗಾಯ್ಸ್, ಈಗ ಟೈಮ್ ಆಯಿತು. ಇಲ್ಲಿಂದ ಈಗ ಹಾಸನ ಕೊಡಬೇಕು. ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.